ನಮಸ್ಕಾರ ಸ್ನೇಹಿತರೆ, ಇವತ್ತು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿರುವಂಥ ಪಂಜಾಬ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಲಾಸ್ಟ್ನಲ್ಲಿರುವ KKR ಮತ್ತು ಲಕ್ನೋ ವಿರುದ್ಧ ಮುಗಿ ಬೀಳೋದಕ್ಕೆ ಕಾಯ್ತಾ ಇವೆ. ಯಾಕಂದರೆ ಒಂದು ಕಡೆ ಗೆಲ್ಲಲೇಬೇಕಾದ ಅನಿವಾರ್ಯತೆ KKR ಮತ್ತು ಪಂತ್ ಪಡೆಗೆ ಇದೆ. ಇರೋ ಸ್ಥಾನವನ್ನು ಉಳಿಸ್ಕೊಂಡು ಗೆಲುವಿನ ಓಟ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ರಾಜಸ್ಥಾನ್ ರಾಯಲ್ಸ್ ಮತ್ತು PBKSಗೆ ಇದೆ. ಹಾಗಿದ್ರೆ ಇವತ್ತಿನ ಎರಡು ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಲುತ್ತೆ, ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿರುವ ಟೀಮ್ಗಳ ಗೆಲುವಿನ ಓಟಕ್ಕೆ ಇವತ್ತು ಬ್ರೇಕ್ ಬೀಳುತ್ತಾ, ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. KKR ವರ್ಸಸ್ RR ಗೆಲುವು ಯಾರಿಗೆ? ಇವತ್ತು ಮೊದಲ ಪಂದ್ಯ 3:30ಕ್ಕೆ ನಡೆಯಲಿದೆ. ಇದು ಸ್ಟ್ರಾಂಗ್ ವರ್ಸಸ್ ವೀಕ್ ಕಾಳಗ ಆಗಲಿದೆ. RR ತಂಡ ಬಹಳ ಸ್ಟ್ರಾಂಗ್ ಆಗಿದೆ. ಇವರು 5 ಮ್ಯಾಚ್ಗಳಲ್ಲಿ 4 ಗೆಲುವುಗಳೊಂದಿಗೆ 8 ಪಾಯಿಂಟ್ಸ್ ಅನ್ನು ಹೊಂದಿದ್ದಾರೆ. RR ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಖತ್ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಕಳೆದ ಪಂದ್ಯದಲ್ಲಿ ಅಂದರೆ SRH ವಿರುದ್ಧ 1 ಸೋಲು ಬಿಟ್ಟರೆ ಮತ್ತೆಲ್ಲ ಪಂದ್ಯದಲ್ಲಿ ರಾಜಸ್ಥಾನ್ ಸೂಪರ್ ಡೂಪರ್ ಪ್ರದರ್ಶನವನ್ನು ನೀಡಿದೆ. ಟಾಪ್ ಆರ್ಡರ್ ಸೂಪರ್ ಆಗಿದೆ. ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಜೋಡಿ ಬಹಳ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದಾರೆ. ರಿಯಾನ್ ಪರಾಗ್, ಹೆಟ್ಮೇರ್, ಜುರೇಲ್ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಇನ್ನು ಬೌಲಿಂಗ್ನಲ್ಲಿ ಆರ್ಚರ್, ಬಿಷ್ಣೋಯ್, ಸಂದೀಪ್ ಶರ್ಮಾ ಮತ್ತು ಬರ್ಗರ್ ಸಖತ್ತಾಗಿ ಆಡ್ತಾರಂತಾನೆ, ಬೌಲಿಂಗ್ ಮಾಡ್ತಾರಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಬೌಲಿಂಗ್ನಲ್ಲೂ KKR ವೀಕ್. ಇನ್ನು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ KKR ಸಖತ್ ವೀಕ್ ಆಗಿದೆ. ಈ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹೀನಾಯ ಪ್ರದರ್ಶನವನ್ನು ನೀಡಿದೆ. KKR ಇಲ್ಲಿ ತನಕ 6 ಪಂದ್ಯ ಆಡಿದ್ದು ಒಂದೇ ಒಂದು ಮ್ಯಾಚ್ ಗೆದ್ದಿಲ್ಲ. 6 ಪಂದ್ಯದಲ್ಲಿ 1 ಪಂದ್ಯ ಪಂಜಾಬ್ ವಿರುದ್ಧ ಮಳೆಯಿಂದ ರದ್ದಾದ ಕಾರಣ ಕೇವಲ 1 ಪಾಯಿಂಟ್ಸ್ ಮಾತ್ರ KKR ಪಡೆದಿದೆ. ಇಂದಿನ ಪಂದ್ಯದಲ್ಲಿ RR ವಿರುದ್ಧ KKR ಗೆಲ್ಲೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯಲ್ಲಿರುವ KKR ಪ್ಲೇ ಆಫ್ ತಲುಪೋದಕ್ಕೆ ಬಹಳ ಮ್ಯಾಜಿಕ್ ಮಾಡಬೇಕು ಅಷ್ಟೇ. ಮ್ಯಾಜಿಕ್ ಮಾಡಿದರೆ ಮಾತ್ರ ಪ್ಲೇ ಆಫ್ ತಲುಪಬಹುದು ಅಂತಲೇ ಹೇಳ್ಬೋದು. ಅಜಿಂಕ್ಯ ರಹಾನೆ ನೇತೃತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು IPLನಲ್ಲಿ ಈ ಸೀಸನ್ನಲ್ಲಿ ಬಹಳ ಕಳಪೆ ಪ್ರದರ್ಶನವನ್ನು ನೀಡಿದ್ದು, ಇಂದಿನ ಪಂದ್ಯದಲ್ಲಿ RR ವಿರುದ್ಧ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕಿಂಗ್ಸ್ ವರ್ಸಸ್ ಲಕ್ನೋ ಫೈಟ್, ಗೆಲುವು ಯಾರಿಗೆ? ಇನ್ನು ಇಂದಿನ ಎರಡನೇ ಪಂದ್ಯ ನ್ಯೂ ಚಂಡೀಗಢ್ನಲ್ಲಿ ನಡೆಯಲಿದ್ದು, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ರೋಚಕ ಕಾದಾಟ ನಡೆಯಲಿದೆ. ಪಂಜಾಬ್ ಕಿಂಗ್ಸ್ ಆಡಿರುವ ಎಲ್ಲ ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿದೆ. ಮಳೆಯಿಂದ 1 ಪಂದ್ಯ ರದ್ದಾಗಿದ್ದು ಬಿಟ್ಟರೆ ಉಳಿದ ಎಲ್ಲ ಪಂದ್ಯ ಗೆದ್ದಿದೆ. ಇನ್ನು ಶ್ರೇಯಸ್ ಅಯ್ಯರ್ ನೇತೃತ್ವದಲ್ಲಿ ಮಿಂಚಿನ ಆಟವನ್ನು ಪಂಜಾಬ್ ಆಡ್ತಾ ಇದೆ. ಇನ್ನು ಕಿಂಗ್ಸ್ ಅವರ ಬ್ಯಾಟಿಂಗ್ ಅಗ್ರೆಸಿವ್ ಆಗಿದ್ರೆ, ಬೌಲಿಂಗ್ ಸಖತ್ ಎಫೆಕ್ಟಿವ್ ಆಗಿದೆ. ಇನ್ನು ಈ ಸೀಸನ್ನಲ್ಲಿ ಲಕ್ನೋ ನಾಯಕ ರಿಷಬ್ ಪಂತ್ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ಬೋದು. ತಂಡ ಗೆಲ್ಲಿಸೋಕೆ ಕೊಡುಗೆ ನೀಡಬೇಕಾಗಿದ್ದ ಪಂತ್ ರನ್ ಗಳಿಸೋಕೆ ಹೆಣಗಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. LSG ಆಡಿರುವ 5 ಪಂದ್ಯಗಳಲ್ಲಿ ಕೇವಲ 2 ಪಂದ್ಯವನ್ನು ಮಾತ್ರ ಗೆದ್ದಿದೆ. ಇದು LSG ಮಾಲೀಕರಾದ ಸಂಜೀವ್ ಗೋಯಂಕಾ ಅವರ ಸಿಟ್ಟಿಗೆ ಕೂಡ ಕಾರಣವಾಗಿದೆ. ಈ ಸಿಟ್ಟನ್ನು ಕೂಡ 2-3 ಬಾರಿ ಹೊರ ಹಾಕಿದ್ದಾರೆ. ಪವರ್ ಪ್ಲೇ ಮತ್ತು ಟಾಪ್ ಆರ್ಡರ್ ಅಸ್ಥಿರತೆ ಸೋಲಿಗೆ ಕಾರಣ ಅಂತಲೇ ಹೇಳ್ಬೋದು. ಪವರ್ ಪ್ಲೇನಲ್ಲಿ ಆಗಾಗ ವಿಕೆಟ್ ಕಳೆದುಕೊಳ್ಳುವುದು ಲಕ್ನೋಗೆ ಶಾಪವಾಗಿದೆ. ಹಾಗೆ ಮಿಚೆಲ್ ಮಾರ್ಷ್, ಐಡನ್, ನಿಕೋಲಸ್ ಪೂರನ್, ರಿಷಬ್ ಪಂತ್ ಇತ್ಯಾದಿ ಸ್ಟಾರ್ ಬ್ಯಾಟರ್ಗಳಿದ್ದರೂ ದೀರ್ಘ ಪಾರ್ಟ್ನರ್ಶಿಪ್ ಕೊರತೆ ಎದ್ದು ಕಾಣ್ತಾ ಇದೆ ಲಕ್ನೋದಲ್ಲಿ. ಇನ್ನು ಪೂರನ್ ಈ ಸೀಸನ್ನಲ್ಲಿ ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡಿಲ್ಲ. ಇಂದಿನ ಪಂದ್ಯದಲ್ಲಿ ಪಂಜಾಬ್ಗೆ ಲಕ್ನೋ ಬಿಗ್ ಫೈಟ್ ಅನ್ನು ನೀಡಿದ್ರೂ ಕೂಡ ಪಂಜಾಬ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಿನಲ್ಲಿ ಇಂದಿನ 2 ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.